ಸಿದ್ದೇಶ, ಆ ನಂಜಿನ ಗೂಡಿನಲ್ಲಿ ಬಾಲಕನಿಗೆ ಸರ್ಪ ಕಚ್ಚಿದಾಗ ಆ ಸರ್ಪ ಕಡೀತು ಅಂತ ಆ ನನ್ನ ಭಗವಂತ ಆ ಕ್ಷಣದಲ್ಲಿ ಧರೆಗಿಳಿದು ಬಂದು ಆ ಬಾಲಕನಿಗೆ ಜೀವದಾನ ಮಾಡಿ ಆ ವಿಷಯವನ್ನೆಲ್ಲ ತಾನು ನುಂಗಿ ನಂಜುಂಡೇಶ್ವರ ಅಂತ ಅನ್ನಿಸ್ಕೊಂಡೆ. ದೇವ, ಹೀಗಿದ್ದು ಕೂಡ ಈ ಜಗತ್ತಿನಲ್ಲಿ ನಮ್ಮಂಥ ಬಡವರ ಕಷ್ಟವನ್ನು ನೋಡಿ ನೀನು ಕಣ್ಣು ಮುಚ್ಚಿಕೊಂಡು ಕುಳಿತಿದೆಯೇನಪ್ಪ. ದೇವ, ದುಷ್ಟರ ಶಿಕ್ಷಕ, ಶಿಷ್ಟರ ಪರಿಪಾಲಕ ನೀನೇ ತಾನೇ. ಹೀಗಿದ್ದರೆ ಈ ಬಡತನದ ಕಷ್ಟವನ್ನೆಲ್ಲ ದೂರ ಮಾಡಿ ನಮಗೂ ಕೂಡ ಸುಖದ ದಿನಗಳನ್ನು ನೀಡು. ಪ್ರತಿನಿತ್ಯ ಕುಡಿದ ಮಪ್ಪಿನಲ್ಲಿ ಬೀದಿ ಬೀದಿ ತಿರುಗ್ತಾ ಇದ್ದಾನೆ. ಇನ್ನು ನನ್ನ ಕಿರೀಟ ಓದಿ ವಿದ್ಯಾಭ್ಯಾಸ ಪೂರ್ತಿ ಆದರೂ ಕೂಡ ಅವನಿಗೊಂದು ನೌಕರಿ ಇದೆ, ಪ್ರೈವೇಟ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ. ದೇವ, ಇಷ್ಟೆಲ್ಲ ಸಾಲದು ಅಂತ ಈ ಗೌರಿ ಹಬ್ಬ ಇವತ್ತೇ ಬರಬೇಕಾ ತಂದೆ? ನಿನಗೆ ನೈವೇದ್ಯವನ್ನೇ ಮಾಡಬೇಕಂದ್ರೆ ಮನೆಯಲ್ಲಿ ಏನೂ ಇಲ್ಲ. ಅದಕ್ಕಾಗಿ ಪಕ್ಕದ ಮನೆಯಿಂದ ಹಿಟ್ಟನ್ನು ತಿಂದು ಗಂಜಿಯನ್ನು ಕಾಯಿಸಿಟ್ಟಿದ್ದೀನಿ. ನಿನಗಾಗಿ ಅಂತ 2 ಬಾಳೆಹಣ್ಣನ್ನು ನೈವೇದ್ಯ ಮಾಡ್ತೀನಿ. ಇದನ್ನೇ ಸ್ವೀಕರಿಸಿ ನೀನೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ತಂದೆ. ಆಶೀರ್ವಾದ. ನಾನು ಬಂದದ್ದು ನಿನಗೆ ಗೊತ್ತಾಗಲಿಲ್ಲವೇ? ಏನು ಮಾಡುತ್ತಿವೆ ಮನೆಯಲ್ಲಿ? ಆ ಬದ್ಮಾಸ್ ನನ್ನ ಮಗ ಮಹೇಶ ಇನ್ನೂ ಮನೆಗೆ ಬಂದಿಲ್ಲವೇ? ಬಾಡ, ಇನ್ನು ಮಹೇಶ್ ಅಣ್ಣ ಮನೆಗೆ ಬಂದಿಲ್ಲ. ಪಾಪ, ಇವತ್ತು ಗೌರಿ ಪೂಜೆ ಅಂತ ಅಣ್ಣನಿಗೆ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ. ಅಂದಹಾಗೆ ಪಗಾರ ಬಂತಿನಣ್ಣ. ಮನೆಯಲ್ಲಿ ಸ್ವಲ್ಪ ಕೂಡ ರೇಷನ್ ಇಲ್ಲ, ಎಲ್ಲವನ್ನು ತೆಗೆದುಕೊಂಡು ಬರಬೇಕು. ಇರ್ಲಿ, ಯಾರಿಗೆ ಬೇಕು ನಿನ್ನ ಪ್ರಸಾದ ಕೊಡುವ ನೆಪದಲ್ಲಿ ಪಗಾರ ಕೇಳಬೇಕೆಂದು ಮಾಡ್ರಿವಿಯಾ? ನೀನು ಕಷ್ಟಪಟ್ಟು ಗಳಿಸಿಕೊಟ್ಟ ಹಣ ಇಲ್ಲ. ಈ ಶರೇನೇ ಸರ್ವ ಜನರಿಗೆ ಮಹಾಪ್ರಸಾದ ಇರುವಾಗ ಇದಕ್ಕಿಂತ ಮಿಗಿಲಾದ ಪ್ರಸಾದ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಬೇಡಣ್ಣ, ಕುಡಿಬೇಡಣ್ಣ, ಕುಡಿಬೇಡ. ಈ ಶರೆ ಒಳ್ಳೇದಲ್ಲ ಅಣ್ಣ, ಒಳ್ಳೇದಲ್ಲ. ನನಗೆ ಕುಡಿಯಬೇಡ ಅಂತ ಹೇಳಲು ನೀನ್ಯಾರು? ಯಾರು ಮನೆಯಲ್ಲಿ ಆದರೂ ಮುಸುರಿ ತಿಕ್ಕಿದರೆ ವಾರಕ್ಕೆ 100-300 ಸಂಬಳವಾದರೂ ಕೊಡ್ತಾ ಇದ್ದೆ. ಅದು ಬಿಟ್ಟು ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತ ಕೂತ್ರೆ ಹೊಟ್ಟೆಗೆ ಎಲ್ಲಿಂದ ಬರಬೇಕು ಅನ್ನ? ನೀವೆಲ್ಲ ನನ್ನನ್ನು ಜೀವಂತ ಹೆಣವನ್ನಾಗಿ ಮಾಡಲು ನನ್ನ ಬೆನ್ನ ಹಿಂದೆ ಹುಟ್ಟಿ ಬಂದ ಪಿಸಾಚಿಗಳು ನೀವು. ಅಣ್ಣ, ಯಾಕಂಡೆ ಈ ರೀತಿ ಮಾತಾಡ್ತಾ ಇದೀಯಾ? ಅಣ್ಣ, ಮಹೇಶಣ್ಣನ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಮನೆಯಲ್ಲಿ ಇದ್ದೇನೆ ವಿನಃ ಸದಾಕಾಲ ಪೂಜೆ ಪುನಸ್ಕಾರ ಮಾಡೋದಕ್ಕಲ್ಲಣ್ಣ. ನಿನ್ನ ಜೀವಂತ ಹೆಣ ಮಾಡುವ ಪಿಶಾಚಿಗಳು ನಾವು ಅಂತ ನೀ ತಿಳಿದುಕೊಂಡಿದ್ರೆ ನಿನ್ನ ಕೈಯಾರೆ ನಮ್ಮ ಕತ್ತನೇಶಿ ಕೊಂದು ಹಾಕ್ಬಿಡೋಣ. ಇಲ್ಲೇ ಒಂದು ದೊಡ್ಡ ವಿಷಯವನ್ನು ಕೊಡು, ಸತ್ತು ಹೋಗ್ತೀವಿ. ಸಹಾಯಿ ಸಾಯುವುದಕ್ಕೆ ನಾನೇ ನಿನಗೆ ಬೇಡ ಅಂತಂದಿಲ್ಲ. ನಿನ್ನ ಸಾಯುವುದಕ್ಕೆ ನನ್ನ ಅಪ್ಪಣ ಬೇಕೆ? ಏಯ್, ನೀನು ಈ ಮನೆ ನಾರಿ ಅಲ್ಲ, ಈ ಮನೆ ಮುರಿಯೋ ಮಾರಿ. ಅಣ್ಣ, ಏನಣ್ಣ ನಿನ್ನ ಅವತಾರ? ಪ್ರತಿ ತಿಂಗಳ ಪಗಾರ ಬಂದರೆ ಸಾಕು, ಸರಾಯಿ ಅಂಗಡಿಯ ಬಾಕಿ ಕೊಟ್ಟು ಮತ್ತಷ್ಟು ಕುಡಿದು ಮನೆಗೆ ಜೋಲಿ ಹೊಡೆಯುತ್ತಾ ಬರುತ್ತೀಯ ವಿನಃ ಈ ಸಹೋದರ ಸಹೋದರಿಯರ ಬಗ್ಗೆ ಸ್ವಲ್ಪನಾದರೂ ಯೋಚಿಸಿರುವೇನಣ್ಣ? ನೀನೊಬ್ಬ ಮನುಷ್ಯನೇನಣ್ಣ? ಮಹೇಶ, ಏನಂದೆ? ಅಣ್ಣ, ಈ ದಿನ ಗೌರಿ ಪೂಜೆ. ಪ್ರತಿಯೊಬ್ಬ ಅಣ್ಣಂದಿರು ತಮ್ಮ ಸಹೋದರಿಗೆ ಹೊಸ ಬಟ್ಟೆ ಬಂಗಾರಗಳನ್ನು ಕೊಟ್ಟು ಹರಿಸುತ್ತಾರೆ. ಇಂತಹ ಶುಭ ಸಮಯದಲ್ಲಾದರೂ ತಂಗಿಗೆ ನೀನೇನು ತಂದಿರುವೆ ಮಹೇಶ ಎಂದು ಕೇಳುವುದು ಬಿಟ್ಟು ಪ್ರಸಾದದ ತಟ್ಟೆ ಹಾರು ಹೊಡೆದು ಮಹಾರಾಜನಂತೆ ಮನ ಬಂದಂತೆ ಕುಡಿದು ಒದರಾಡುತ್ತಿರುವೆಯಲ್ಲ, ಇದು ನಿನಗಿಷ್ಟವೇನಣ್ಣ? ಹೇಳಣ್ಣ. ಮಹೇಶ, ಹಿರಿಯಣ್ಣನಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಮಾತಾಡಬೇಡ. ಏನು ಕುಡಿದ ಮಪ್ಪಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ಹೋಗ್ಲಿ ಬಿಟ್ಟು ಬಿಡು. ಕುಡಿದರೇನಾಯ್ತಮ್ಮ? ಅರಿವಿಲ್ಲವೇ ಇವನಿಗೆ?
ತುತ್ತು ಬಾಯಿಗೆ ಒಯ್ಯದೆ ಬೇರೆ ಕಡೆಯಿಂದ ತಿನ್ನುತ್ತಾನೆ ನಮ್ಮ ಈ ರಾಕ್ಷಸ. ಇವನಿಂದ ನನಗೆ ಸಾಕಾಗಿ ಹೋಗಿದೆ. ಪರದೇಶಿರೋ ನಿಮಗೆ ಬಾಯಿಗೆ ತುತ್ತಿಟ್ಟು ಬೆಳೆಸಿದಕ್ಕೆ ಇಂದು ರಕ್ಕಸ ಎನ್ನುವ ಮಟ್ಟಕ್ಕೆ ಬೆಳೆದಂತೀಯ. ಏ ಕುಲಘಾತಕ, 4 ಅಕ್ಷರ ಕಲಿತ ಮಾತ್ರಕ್ಕೆ ಮತ್ತೊಬ್ಬರ ಮನೆಯಲ್ಲಿ ಜೀತದಾಳಾಗಿ 10,000 ರೂಪಾಯಿ ಸಂಬಳ ತರೋ ನಿನಗೆ ಇಷ್ಟೊಂದು ಅಹಂಕಾರವೇ? ನಿನ್ನನ್ನು ಸಾಕಿ ಸರಿ ಜೋಪಾನ ಮಾಡಿದಕ್ಕೆ ನಾನು ಹೊಡೆದುಕೊಳ್ಳಬೇಕು. ಹೊಡಿಯಣ್ಣ, ಹೊಡಿ, ನಿನ್ನ ಮನ ತೃಪ್ತಿಯಾಗುವವರೆಗೆ ಹೊಡಿಯಣ್ಣ. ಆದರೆ ಮತ್ತೊಬ್ಬರ ಮಿಲ್ಲಿನಿಂದ ದುಡಿದು ತರುವ 10,000 ರೂಪಾಯಿಗಳ ಸಂಬಳದ ಸೊಕ್ಕೆಂದು ಮಾತ್ರ ನುಡಿಯದಿರಣ್ಣ. ಅಣ್ಣ, ಬೀದಿಯಲ್ಲಿ ತಿರುಗುವ ನಾಯಿ ಕೂಡ ತನ್ನ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ಶ್ರೀಮಂತರು ತಿಂದು ಬಿಸಾಕಿದ ಎಂಜಲು ಮುಸುರಿ ಎಲೆಯನ್ನು ತಂದು ತನ್ನ ಮಕ್ಕಳಿಗೆ ತಿನಿಸಿ ಬೆಳೆಸುತ್ತದೆ. ಅದೇ ರೀತಿ ತಿಪ್ಪಿ ಕೆದರುವ ಕೋಳಿ ಕೂಡ ಸಿಗುವ ಒಂದು ಕಾಳನ್ನ ಕುಕ್ಕಿ ತಂದು ತನ್ನ ಮಕ್ಕಳಿಗೆ ಹಂಚಿ ತಿನ್ನಿಸುತ್ತದೆ. ನಾವು ಮಾನವರನ್ನ ಅರಿವು ತಿಳುವಳಿಕೆ ಇದ್ದವರು. ಇಷ್ಟು ತಿಳಿದರೂ ಒಡ ಹುಟ್ಟಿದವರೆನ್ನುವುದನ್ನು ಮರೆತು ಮನ ಬಂದಂತೆ ಕುಡಿದು ಬಂದು ನನಗೂ ಹಾಗೂ ತಂಗಿಗೂ ಹೊಡೆಯುತ್ತಿರುವೆಯಲ್ಲ, ಇದು ನಿನಗಿಷ್ಟವೇನಣ್ಣ? ಹೇಳಣ್ಣ. ಏ ಮಹೇಶ, ಏನು ಮಗಳುವೆಯೋ? ಅಣ್ಣ, ಅಲ್ಲಿ ನೋಡಣ್ಣ, ಋತುಮತಿಯಾಗಿ ವರ್ಷ ಗತಿಸಿದ ತಂಗಿಯನ್ನು ಕೊಡ ಹೊತ್ತು ಅಂಗಾಂಗ ಕಾಣುವಂತೆ ಹರಕು ಸೀರೆಯನ್ನುಟ್ಟು ಪರ ಪುರುಷರೆದುರಿಗೆ ನೀರು ತರಬೇಕೇನಣ್ಣ? ಅಣ್ಣ, ನಾಳೆ ಯಾರಾದರೂ ತಂಗಿಗೆ ವರಮಹಾಶಯರು ನೋಡಲು ಬಂದರೆ ಹುಟ್ಟಿಕೊಳ್ಳಲು ಒಂದು ಒಳ್ಳೆಯ ಸೀರೆಯೂ ಬೇಡವೇ ಅವಳಿಗೆ? ಏನಂದಿ ಮಹೇಶ? ಅಣ್ಣ, ಸುಮ್ಮನೆ ನಮ್ಮನ್ನು ಈ ಮಟ್ಟಕ್ಕೆ ತರುವುದಕ್ಕಿಂತ 20 ವರ್ಷಗಳ ಹಿಂದೆ ದುಡಿಯುವಾಗ ಆ ಭುಜಂಗರಾಯರ ಕಾಟನ್ ಮಿಲ್ಲಿನಲ್ಲಿ ಸುಟ್ಟುಕೊಂಡು ಸತ್ತಳಲ್ಲ ನಮ್ಮ ಅತ್ತಿಗೆ, ಅವಳ ಜೊತೆ ನಮ್ಮಿಬ್ಬರನ್ನು ಉರಿಯುವ ಅಗ್ನಿಯಲ್ಲಿ ಬಿಸಾಕಿದ್ದರೆ ಸುಟ್ಕೊಂಡು ಹೋಗ್ತಿದ್ದೇವಲ್ಲಪ್ಪ, ನೀನಾದ್ರೂ ಸುಖವಾಗಿರ್ತಿದ್ದೆ. ಹೋಗಿ ಬಿಡೋಣ. ಈ ದಿನ ಗೌರಿ ಹಬ್ಬ. ದಯವಿಟ್ಟು ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡು ಮಾತಾಡಬೇಡ. ನನಗೂ ಕೂಡ ನನ್ನ ಅತ್ತಿಗೆ ನೆನಪಾಗ್ತದೆ. ಮಹೇಶ, ನಿನ್ನ ಅತ್ತಿಗೆ ಸಾವಿನಿಂದ ಮನನೊಂದ ನಾನು ಈ ಕೆಟ್ಟ ಚಟಕ್ಕೆ ಅಂಟಿಕೊಂಡಿನಪ್ಪ, ಅಂಟಿಕೊಂಡಿನ. ಇಂದು ನಿಮ್ಮಿಬ್ಬರಿಂದ ಬುದ್ಧಿ ಹೇಳಿಸಿಕೊಳ್ಳೋ ಮಟ್ಟಿಗೆ ಬಂದಿತ್ತೇ ನನ್ನ ಬಾಳು. ಮಕ್ಕಳಂತಿರುವ ಇವರಿಬ್ಬರನ್ನು ನನ್ನ ಕೈಗೆ ಕೊಟ್ಟು ನೀನು ನೀರಾಗಿ ಕರೆಗೆ ಹೋಗಿ ಆ ಕೈಲಾಸದಲ್ಲಿ ಕೂತು ನಗುತ್ತಿದ್ದೀಯ. ನಗು ಮಹೇಶ, ನಿನ್ನ ಅತ್ತಿಗೆ ಸಾವು ಬಂದು ಸಾಯಲಿಲ್ಲಪ್ಪ, ಸಾವು ಬಂದು ಸಾಯಲಿಲ್ಲ. ಅಣ್ಣ, ಇದೇನು ಹೇಳುತ್ತಿರುವೆ ಅಣ್ಣ? ಅಂದ್ರೆ ಏನಣ್ಣ, ನಿನ್ನ ಮಾತೇಕೆ ಮೌನವಾಗ್ತಿದೆ? ನಿನ್ನ ಅತ್ತಿಗೆ ಸತ್ತದ್ದು ಸಾವು ಬಂದಲ್ಲ ಮಹೇಶ, ಸಾವು ಬಂದಲ್ಲ. ಓ ಭುಜಂಗನ ಕವರ ಅದಕ್ಕಿದಷ್ಟು ನಮ್ಮ ಮನವೇ ಕುಲುಕುತ್ತದೆ. ಹೋಗ್ಲಿ ಬಿಡು. ಹೋಗ್ಲಿ ಬಿಡೋಣ. ಹೀಗೆ ನಡೆದಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ. ನೋಡೋಣ, ನಿನಗೆ ಈ ಕುಡಿತ ಒಳ್ಳೆಯದಲ್ಲ. ಕುಡಿತ ಅನ್ನೋದು ತಾನಿದ್ದ ಜಾಗವನ್ನು ಸುಟ್ಟು ಪಕ್ಕದ ಮನೆಗೆ ನಾಲಿಗೆ ಚಾಚುವಂತೆ ನೀ ಕುಡಿವೆ ಏನಿದೆ ಸರಿ, ನಿನ್ನ ದೇಹವನ್ನು ಸುಟ್ಟು ನಿನ್ನ ಜೀವನ ಕೂಡ ನುಚ್ಚು ನೂರು ಮಾಡೋದಂತೆ ನಮ್ಮ ಬಾಳನ್ನು ಕೂಡ ಹಾಳು ಮಾಡ್ತಾಡ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಅಣ್ಣ, ಕೇಳಿದೇನಣ್ಣ ತಂಗಿ ಹೇಳಿದ ಬಂಗಾರದಂತಹ ಮಾತು? ಇನ್ನಾದರೂ ಈ ಕುಡಿಯುವ ಹೊಲಸು ಚಟವನ್ನು ಬಿಡಣ್ಣ. ಆಗಲಿ ಮಹೇಶ, ಆ ಬಸವೇಶ್ವರ ಮೇಲೆ ಆಣಿ ಬಾಡಿ ಹೇಳುತ್ತೇನೆ, ಇನ್ನು ಮುಂದೆ ಕುಡಿಯುವುದನ್ನು ಬಿಟ್ಟು ಬಿಡುತ್ತೇನೆ, ಆಯ್ತಲ್ವೇ? ಈ ದಿನ ಕಾಲೇಜು ಬಿಟ್ಟು ಬರುವಾಗ ಆ ಮಿಲ್ಲಿನ ಮಾಲೀಕರ ಅಣ್ಣನ ಮಗ ಪ್ರಶಾಂತ ಭೇಟಿಯಾಗಿದ್ದ. ಈ ದಿನ ಗೌರಿ ಹಬ್ಬದ ನಿಮಿತ್ತವಾಗಿ ಕಾರ್ಖಾನೆಯಲ್ಲಿ ದುಡಿಯುವ ಪ್ರತಿಯೊಬ್ಬ ಮಹಿಳೆಗೂ ಒಂದೊಂದು ಹೊಸ ಸೀರೆಯನ್ನು ಹಂಚಿದರು. ನಮಗೊಬ್ಬಳು ತಂಗಿ ಇರೋಳೆಂಬ ಸುದ್ದಿ ತಿಳಿದು ನನ್ನನ್ನು ಕರೆದುಕೊಂಡು ಹೋಗಿ
ಒಂದು ಹೊಸ ಸೀರೆಯನ್ನು ಕೊಟ್ಟಿರುವನು. ತೆಗೆದುಕೊಳ್ಳಮ್ಮ ಶ್ವೇತಾ, ಹುಟ್ಟಿಕೊಳ್ಳಮ್ಮ. ಮಹೇಶ, ನಿನ್ನ ಅತ್ತಿಗೆ 1000 ಶೇಡನ್ನು ಮರೆ ಮಾಚೋಗೋಸ್ಕರ ಈ ಸೀರೆ ಕೊಟ್ಟು ಕಳಿಸಿದ್ದಾರೆ. ಮೊದಲು ಈ ಸೀರೆವನ್ನು ಯಾರ ಮುಖದ ಮೇಲೆ ಅಣ್ಣ, ಪ್ರಶಾಂತ ಅಂತವನಲ್ಲ, ಅವನು ನನ್ನ ಆತ್ಮೀಯ ಗೆಳೆಯ. ಮೇಲಾಗಿ ಅವನು ನಾನು ಒಂದೇ ಕಡೆ ಅಭ್ಯಾಸ ಮಾಡುತ್ತೇವೆ. ಅಣ್ಣ, ಅಪ್ಪ ಕಡಿದ ಬಾವಿ ಎಂದು ಯಾರಾದರೂ ಉಪ್ಪು ನೀರನ್ನು ಕುಡಿಯುತ್ತಾರೇನಣ್ಣ? ಅಡ್ಡ ಪ್ರಶಾಂತ ಒಳ್ಳೆಯವನು ಅಲ್ಲವೇ ತಂಗಿ? ಇರ್ಲಿ ಬಿಡೋಣ. ಆ ನಿನ್ನ ಗೆಳೆಯನನ್ನು ಕಟ್ಟಿಕೊಂಡು ನಾವಾದ್ರೂ ಏನು ಮಾಡಬೇಕು? ನಡಿ, ಸಮಯ ಬಹಳ ಆಗ್ತಾ ಇದೆ, ಊಟ ಮಾಡಿದ್ರಂತೆ. ತಂಗಿ, ಊಟ ರೇಷನ್ ಖಾಲಿ ಆಗಿದೆ ಅಂತ ಹೇಳ್ತಿದ್ಯಲ್ಲಮ್ಮ, ಊಟಕ್ಕೇನು ಮಾಡ್ರಿವೆ? ನಿಜ ಅಣ್ಣ, ಮನೆಯಲ್ಲಿ ಏನೂ ಇರಲಿಲ್ಲ. ಅದಕ್ಕೆ ಅಣ್ಣ ಬಂದ ನಂತರ ಕೊಡ್ತೀನಿ ಅಂತ ಪಕ್ಕದ ಮನೆಯವರಿಂದ ಹಿಡಿ ಹಿಟ್ಟನ್ನು ತಂದು ಗಂಜಿ ಕಾಯಿಸಿಟ್ಟಿದ್ದೀನಿ. ನಡೀರಿ, ಅದನ್ನೇ ಕುಡಿಯುವಿರಂತೆ. ಅಣ್ಣ, ಹಂಗಿನ ಮನೆಯ ಎಂಜಲು ಮೃಷ್ಟಾನ್ನಕ್ಕಿಂತ ತನ್ನ ಮನೆಯ ಗಂಜಿ ಎಲೆಶೆಂಬ ಸರ್ವಜ್ಞನ ವಾಣಿಯಂತೆ ತಂಗಿ ತಯಾರಿಸಿದ ಗಂಜಿಯನ್ನಾದರೂ ಕುಡಿಯೋಣ. ನಡೆಯೋಣ. ನಡಿ ಮಹೇಶ, ನೀನು ತಂಗಿಯನ್ನು ಕರೆದುಕೊಂಡು ಊಟ ಮಾಡಿ ನಡಿ. ನಾನು ಆಮೇಲೆ ಊಟ ಮಾಡ್ತೀನಿ. ನಡಿ. BSc ಕಲ್ತಿರುವ ಈ ನನ್ನ ತಮ್ಮ, ಋತುಮತಿ ಆಗಿ ನಿಂತಿರುವ ಈ ನನ್ನ ತಂಗಿ, ತಿಂಗಳಿಗೆ 106 ರೂಪಾಯಿ ಸಂಬಳ ತರುವ ನಾನೊಬ್ಬ ಸೊಸೈಟಿಯಲ್ಲಿ ಚಪರಿಸಿ ನಮ್ಮ ಬಾಳು ಈ ಮಟ್ಟಿಗೆ ಬರಲು ಕಾರಣನೇ ಆ ಭುಜಂಗ. ಭುಜಂಗ, ನೀನು ಮೀರಿನ ಯಾವದ ಹೆಣ್ಣಿನ ಶೀಲವನ್ನು ಕೆಡಿಸುವುದನ್ನು ಕಣ್ಣಾರಿ ಕಂಡಳು ಎಂಬ ಒಂದೇ ಕಾರಣಕ್ಕಾಗಿ ನನ್ನ ಹೆಂಡತಿಯನ್ನು ಜೀವಂತವಾಗಿ ನಿನ್ನ ಮೀರಿನ ಸುಟ್ಟು ಭಸ್ಮ ಮಾಡಿ ಅಧಿಕಾರಿಗಳ ಕೈಗೆ ಲಂಚ ಕೊಟ್ಟು ಆಕಸ್ಮಿಕ ಬೆಂಕಿ ದುರಂತ ಅಂತೇಳಿ ಕೇಸನ್ನು ಮುಚ್ಚಾಕಿದಿಲ್ಲ. ಇದರ ಸೇಡು ತಪ್ಪಿದ್ದಲ್ಲ. ನಾವು ಪಡುತ್ತಿರುವ ಈ ಭಾವನೆಯನ್ನು ಕಂಡು ನಗುತ್ತಿರುವಿಯಾ? ನಗು ಭೂಷಂಗ, ನಗು. ಅಣ್ಣ, ಏನು ಯೋಚನೆ ಮಾಡ್ತಿದ್ದೆ ಅಣ್ಣ? ಊಟ ಮಾಡಿ ನಡೆಯೋಣ, ಸಮಯವಾಗಿದೆ. ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿ ಬರುತ್ತೇನೆ. ಆಯ್ತಮ್ಮ, ಹೋಗಿ ಬಾಸ್. ಅಡ್ಡ ಬಾಣ, ನಿನಗೆ ಊಟಕ್ಕೆ ಬಡಿಸ್ತೀವಿ, ನೀನು ಊಟ ಮಾಡ್ತಾ ಇರು. ನಾನು ಆದಷ್ಟು ಬೇಗನೆ ತೋಟದ ಕಡೆಗೆ ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಹೋಗಿ ಬಾರಮ್ಮ, ಹುಷಾರಿ. ಹೋಗಿ ಬಾರಮ್ಮ, ನೀರಿಗೆ ಹೋಗಿ ಬಾ, ಹುಷಾರಿ. ಹಾ